ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ತಿಂಗಳಾಯ್ತು ನಾವು ಇದು ಮಾಡತ್ತೀವಲ್ರಿ, ಸುಟಿ ಆಗೈತಿ. ಅದಕ್ಕೆ ಈಗ ಬಂದು ಯಾರು ಬರುದಿಲ್ಲ ಮೇಡಮ್ ಸುಟ್ಟಿ ಇದ್ದಂದ್ರೆ ಅಡ್ಮಿಷನ್ ಸಂಬಂಧ ಯಾರು ಬರುದಿಲ್ಲ. ಇನ್ಮೇಲೆ ಬರ್ತಾರೆ. ಎಷ್ಟು ಗಾಡಿ ಆಗ್ಯಾವ ಇಲ್ಲಿ, ಎಲ್ಲ ಒಳಗವರು ಬಂದಾವ. ಅಲ್ಲಿ ಫರ್ಶಿ ಹೊರಗಿನ ಈಗೆಲ್ಲ ಸುಟಿನೇ ಐತಲ್ರಿ ಸರ್, ಸುಟಿ ಇಲ್ಲ ಅಲ್ಲ ಮೇಡಮ್, ಸುಟ್ಟಿ ಇದ್ದಂದ್ರೆ ಇಲ್ಲಿ ವಾಚ್ಮೆನ್ ಇರ್ತಾವ, ಯಾರು ಇರ್ತಾವ. ಗೌರ್ಮೆಂಟ್ ಶಾಲೆ ಹೆಸರು ಏನು ಇದು? KGHS ನಂಬರ್ 6 ಇದು ಯಾವ ಸರ್ಕಾರಿ ಶಾಲೆ ಅದು ಅಥವಾ ಯಾವ ಗೌರ್ಮೆಂಟ್ ಸ್ಕೂಲ್ ಅದು? ಎಷ್ಟು 7 ತನ ಅದು? 8 ತನ 1 to 7 ಮೇಡಮ್. ಮೇಡಮ್ ಇಷ್ಟು ಗಲೀಜ್ ಅದ ಇಲ್ಲಿ, ಯಾರು ವಾಚ್ಮೆನ್ ಇಲ್ಲ. ಇಲ್ಲಿ ಗಲೀಜ್ ಅಂದ್ರೆ ಈ ಸುಟಿ ಐತಿಲ್ರಿ, ಅದಕ್ಕಾಗಿತ್ತು. ಅದು ಇದನ್ನ ನಾವು ಸ್ವಚ್ಛ ಮಾಡ್ಕೊತೀವಲ್ರಿ. ಕರೆಕ್ಟ್ ಅದ ಮೇಡಮ್, ವಾಚ್ಮೆನ್ ಇರ್ತಾವಲ್ಲ. ಈಗ ಶಾಲೆ ಸುಟ್ಟಿ ಇದ್ದಂದ್ರೆ ಇರುದಿಲ್ಲ ಮೇಡಮ್. ಈಗ ಒಂದು ತಿಂಗಳು ಸುಟಿ ಐತಲ್ರಿ, ಅದಕ್ಕೆ ಮೇಡಮ್ ಎಲ್ಲ ಅಲ್ಲಿ ಫರ್ಶಿ ಅದು ಪೈ ನಿಮ್ಗೆ ಎಲ್ಲ ಬಂದಾರಲ್ಲ ಹೊರಗಿಂದ. ಬಾಜುಕೆಲ್ಲ ದನ ಕಟ್ತಾರ್ರಿ, ಇದು ಮಾಡ್ತಾರ್ರಿ. ಮತ್ತೆ ಹೀಗಾಗಿ ಇದು ಅಂದ್ರೆ ಎಲ್ಲ ಹೊಲಸಾಗೈತಿ. ಮತ್ತೆ ಯಾರು ಮೇಡಮ್ ನೀವು ಕಂಪ್ಲೇಂಟ್ ಮಾಡ್ಬೇಕು? ಹಾಂ ಮೇಡಮ್, ಸ್ವಚ್ಛ ಮಾಡ್ತೀವ್ರಿ. ಇಲ್ಲ ಇಲ್ಲ, ಇದು ಕಂಪ್ಲೇಂಟ್ ಮಾಡ್ಬೇಕು. ದನ ಕಟ್ತಾರಂದ್ರೆ ಹೆಂಗೆ ಮೇಡಮ್? ಸರ್ಕಾರಿ ಶಾಲೆ ಒಳಗೆ ದನ ಕಟ್ತಾರಂದ್ರೆ ಒಳಗೆ ಕಟ್ಟಲ್, ಒಳಗೆಲ್ಲ ಕಟ್ಟಲ್ತಾರೆ, ಹೊರಗೆ ಕಟ್ತಾರೆ, ಹೊರಗೆ ಕಟ್ತಾರೆ. ಇಲ್ಲ, ಅದಕ್ಕೂ ನೀವು ಸ್ವಲ್ಪ ಹೇಳಬೇಕಿಲ್ಲ. ಮಕ್ಕಳು ಎಲ್ಲ ಜಾತಿಯವರು ಅವ್ರಿಗೆ ಹೇಳಿ ನೋಡಿ, ವ್ಯಾಪಾರಿ ಅದಾರಲ್ರಿ, ಅವ್ರಿಗೆ ಹೇಳಿವ್ರಿ. ಅವರೇ ಕಟ್ಟೋರು, ಸಣ್ಣ ಸಣ್ಣ ದನ ಕಟ್ಟಿರ್ತಾರೆ, ಕಟ್ಟಬೇಡ್ರಿ ಅಂತ ಹೇಳಿದ್ರಿ. ಇಲ್ಲ, ಅದಕ್ಕೆ ಒಂದು ಜಿಲ್ಲಾಧಿಕಾರಿಗೆ ದೂರು ನೀಡಬೇಕಾಗಿತ್ತು ನೀವು, ಇಲ್ರಿ ಸಂಬಂಧಪಟ್ಟ ಅಧಿಕಾರಿಗೆ. ಹೇಳಿವ್ರಿ ಬರೀ. ಇಲ್ಲ ಇಲ್ಲ, ಎಲ್ಲ ಧರ್ಮವರ ಮಕ್ಕಳು ಬರ್ತಾರೆ ನಿಮ್ಮ ಬತ್ತಾಗ ಶಾಲೆಯಾಗ. ಹಾಂ, ಮತ್ತು ಎಲ್ಲರೂ ಒಂದೇ ಜಾತಿಗೆ ಸೀಮಿತ ಇಲ್ಲ, ಇದು ಸರ್ಕಾರಿ ಶಾಲೆ ಇದೆಲ್ಲ. ಎಲ್ಲರೂ ಮತ್ತು ತೊಂದರೆ ಆಗ್ತಲ್ಲ ಮೇಡಮ್. ಹಾಂ, ಅಲ್ಲಿ ಎಲ್ಲ ಹೊರಗೆ ನೋಡ್ರಿ ಎಷ್ಟು ಗಲೀಜ್ ಅದಾವ ಅಲ್ಲಿ ಕಟ್ಟರೋರು. ಇನ್ಮೇಲೆ ಬರ್ತೀವಲ್ರಿ, ಎಲ್ಲ ಸ್ವಚ್ಛ ಮಾಡ್ಕೊತೀವಿ. ಸರಿ ಮೇಡಮ್, ತಮ್ಮ ಹೆಸರು ಹೇಳಿ ಮೇಡಮ್. LB ತನಿ ಹೇಳಿ, KGHS ನಂಬರ್ 6. ओके, समस्या क्या हो रही है? समस्या क्या है नहीं, ऐसा जो वलस उठाते हैं साल है। अब हमारे बच्चे हैं ऐसे छोटे छोटे में कहाँ डालना स्कूल को। हमारी गली में एक तो टीचर है, एक तो गवर्नमेंट सर्वेंट दिखाओ, हर जाता है ये गली में। एक तो गवर्नमेंट सर्वेंट दिखाओ, तुम हम क्या बोले सही मानते हैं। पूरा सलम एरिया ऐसी उधर निपत्तर कर छोड़े हमारी गली शाहपुर दरवाजा को। कि कौन नहीं आते क्या स्कूल में? टीचर्स वगैरह आते हैं, अपनी ड्यूटी के हिसाब से आते हैं, ख़त्म। इसके बाद बरस के 10 महीने में तुम्हें आग देखो स्कूल की हालत ये रहती है, दूसरा क्या भी नहीं रहता। बच्चे आते ही नहीं पढ़ने फिर स्कूल? आते हैं दो चार आते हैं, मतलब इसके अलावा नहीं? 7 तक स्कूल है, 2-4 बच्चे आते हैं गली, उसके बाद कौन भी नहीं आते। फिर इतना गंदगी हुई सब ही ये आजू बाजू घरों वाले, और ज़्यादा बच्चे आने शीनों क्या करते हैं, मारा तोड़ी कर को बच्चे का हकाल देंगे। कौन? वो आजू बाजू घरों वाले। क्या ज़्यादा बच्चे पढ़ने आए बोले तो चौबो होता नहीं है घर के बाजू बाजू। अब पूरे घर के सेंटर में है ये स्कूल है? स्कूल है। कितना जगह था? स्टीप वाला बसनगढ़ा साहब आए थे, उन्होंने क्या बोले दवाखाना बना के छोड़ेंगे कर बोले ये सब कार्ड को, उन्होंने बोल गए थे। अब बोल जाकर उन्होंने 7 साल होता, अभी तक उन्होंने गली कुछ नहीं आए। अभी तुम्हारे मतलब गली को स्कूल चाहिए क्या नहीं, क्या हॉस्पिटल ना? अब ऐसी रही तो ले क्या करने का, हमें बच्चा काम दूसरी जगह डालना, तो हमें कामा धंधे करने वाले, कुली काम करने वाले हमारे 8-9 बच्चे हैं, हमें कहाँ डालना उनको? बरस को लाख 2-2 लाख रुपए कहाँ से कमाई कर लाना। विषय अच्छा बनाए तो स्कूल अच्छा बना के दिया तो वो डालते हैं हमारे बच्चों को यहाँ से। अभी आप ही करेंगे, ज़्यादा बच्चे रहे तो आजू बाजू के लोग बच्चों को आने नहीं देते। वो तो है, जरा स्ट्रिक्ट करना नहीं है। प्रिंसिपल रहे के बाद यहाँ स्कूल में प्रिंसिपल रहे बाद उन्होंने सबको स्ट्रिक्ट करना, उन्होंने पगार के बारे में स्ट्रिक्ट लेते हैं, खलिए आजू बाजू वाले के बारे में क्या ध्यान नहीं लेते उन्होंने। अब उनको पूछे दोनों क्या बोलते हैं, उनका झगड़ ಬರ್ತಾ रहे और ಅಟ್ಟೆ ಹೇಳ್ತಾರೆ ಅವ್ರು। ದನ ಕಟ್ಲಿ, ದನ ಒಯ್ದು ಒಳಗೆ ತನಕ ಕೊಯ್ಲಿ, ಎಲ್ಲರೂ ಸುಮ್ಮನೆ ಕುಂದಿರ್ತಾರೆ ಅವ್ರು. ಎದಕ್ಕೆ ಯಾಕ್ರಿ ಕೆಡಂಗಿಲ್ಲ ಅಂದ್ರೆ ಅವ್ರು ಏನಂತಾರೆ, ಅವ್ರು ಜಗಳಕ್ಕೆ ಬಿಡ್ತಾರೆ ರೀ. ಏನು ಹೇಳ್ಬೇಕ್ರಿ? ಯಾರು ಜಗಳ ಬಿಡ್ತಾರೆ? ಆಜು ಬಾಜು ಮಂದಿ ಅವ್ರು. ಹಾಂ ಹಾಂ, ಇಲ್ಲ ಅವ್ರ ಕಾಯಕ್ಕೆ ಪವರ್ ಇದಾರಲ್ಲ, ಅವ್ರು DC ಅವ್ರು ಇದು ಮಾಡಬೇಕಲ್ಲ, ಮನವಿ ಬರಬೇಕು ಅವ್ರಿಗೆ ಹೇಳಿದ್ರಿ. ಏನು ಹೇಳಿದ್ರಿ ಮೇಡಮ್ ನೀವು? ಜಗಳ ಬಿಡ್ತಾರ ಅಂತ ಹೇಳಿದ್ರಿ ಅವರು. ನಾವು ಈ ಸುಟಿ ಐತ್ರಿ, 1 ತಿಂಗಳು ಹೊಲಸಾಗಿತ್ರಿ, ಗಿಡದೆಲ್ಲ ಬಿದ್ದು. ಮತ್ತು ಸುಟಿ ಇನ್ನು ಸಾಲ ಚಾಲು ಆಗೋಣ ಯಾರು ಏನೋ ಹೊಲಸು ಮಾಡಂಗಿಲ್ಲ. ಈಗ ನಾವು ಇಲ್ಲೇ ಮಾಡಿರ್ತಾರೆ ಅವರು, ನಾವು ಇರ್ತೀವಿ, ನಾವು ದಿನ ಹುಡುಗರು ಬರ್ತಾರೆ, ನಾವು ಶಿಕ್ಷಕರು ಬರ್ತೀವಿ, ಅವಾಗ ಏನು ಮಾಡಂಗಿಲ್ಲ. ಡೈಲಿ ಸ್ವಚ್ಛತೆ ಮಾಡ್ಕೊತೀವಿ ನಾವು, ಒಂದಿನ ಹೊಲಸು ಬಿಡಂಗಿಲ್ಲ. ಇಲ್ರಿ ಮೇಡಮ್, ಇಷ್ಟು ರಾಡಿ ಬಿದ್ದಲ್ಲ. 25 ಹುಡುಗರು ಇದ್ದರು, ಈಗ ಒಂದು 5-7 ತಕ್ಕ ಹೋಗ್ತಾರೆ. ಶಾಲೆ ಎಷ್ಟೇ ಥರ ಅದ ರೀ? 1 to 7. 1 to 7 ಅದು ಬರೀ 25 ಅಷ್ಟೇ ಹುಡುಗರು. ಯಾಕೆ ಮೇಡಮ್ ಹೆಚ್ಚಿಗೆ ನೀವು ಹೋಗ್ಬೇಕಿಲ್ಲ? ಮತ್ತು ಶಿಕ್ಷಕರ ಈ ದಿನ ಒಬ್ಬಕ್ಕೆ ಇದ್ದೀರಿ, ಸಾಲಿ ಪರಿಸ್ಥಿತಿ ಹಿಂಗೈತ್ರಿ. ಟೀಚರ್ಸ್ ಎಟ್ ಅದ? ಟೀಚರ್ಸ್ ನಾವು ಒಬ್ಬಕ್ಕೆ ಇದ್ದಾರೆ. ಇಷ್ಟು ದಿವಸ ಈಗ 2 ಕೊಟ್ಟಾರೆ. ಈಗ ಜೂನ್ದಿಂದ 3 ಮಂದಿ. ಈಗ ಸಾಲಿ ಪರಿಸ್ಥಿತಿ ಹಿಂಗಿದ್ದಾಗ ಈಗ ಒಯ್ದು ನಾವು ಬೇರೆ ಕಡೆ ಹಾಕ್ಲಾಗ್ತೀರಿ. ಈಗ ನಿಮ್ಮ ಮಕ್ಕಳು ಎಲ್ಲೇ ಓದಾಕತ್ತವ್ರಿ ಅಂದ್ರೆ ಅದು ಒಂಚಿ ಸ್ಕೂಲ್ ನೀವು ಮ್ಯಾಡಿ ಸ್ಕೂಲ್ ಹಾಕಿರಿ, ಯಾಕ್ರಿ ಇಲ್ಲಿ ಪ್ರೈವೇಟ್ ಸ್ಕೂಲ್? ಪ್ರೈವೇಟ್ ಸ್ಕೂಲ್ಗೆ ನಿಮ್ಮ ಮಕ್ಕಳು ಕಳ್ಸಾಕತ್ತೀರಿ. ಏನು ಮಾಡ್ತಾರೆ? ಸರ್ಕಾರಿ ಸ್ಕೂಲ್ ವ್ಯವಸ್ಥೆ ಸರಿ ಇಲ್ಲ ಅಂತ ನೀವು ಬೇರೆ ಕಡೆ ಹಾಕಿ. ಹಿಂಗೈತ್ರಿ ಪರಿಸ್ಥಿತಿ. ನೋಡ್ಲತ್ತೀರಿ ಚಂದ ಅದಾರ, ಇಲ್ಲಿ ಅಡ್ಮಿಷನ್ ಇಲ್ಲೇ ಮಾಡಿಸ್ತೀವಿ. ನಮ್ಮ ಅಣ್ಣ ತಮ್ಮರದು ಎಲ್ಲರೂ ಕೂಡ 40 ಮಕ್ಕಳು ಆಗ್ತದ್ರಿ.
ಇಲ್ಲಿ ಹೋದಾರ ಅವರು ಇಲ್ಲೇ ಬಾಜುನೇ ಐತ್ರಿ ಸಾಲಿ ಮನಿ ಇಲ್ಲಿ ಬಿಟ್ಕಿಸಿ ಬೇರೆ ಕಡೆ ಹಾಕಿ ಬೇರೆ ಕಡೆ ಹಾಕಿರಿ ನೀವು ಹಿಂಗ್ ಪರಿಸ್ಥಿತಿ ಐತ್ರಿ ಸಾಲಿಂದ ಈ ಸಾಲಿಗೆ ಸ್ವಲ್ಪ ಚಲೋ ಮಾಡಿದ್ರೆ ಇಲ್ಲಿ ಕಳಿಸ್ತೀರಿ ನೀವು ಇಲ್ಲೇ ಕಳಿಸ್ತೀರಿ ಈಗ ಏನು ಬಿಡಕೋತೀರಿ ನೀವು ನಗರ ಶಾಸಕರ್ಲಿ ಜಿಲ್ಲಾಧಿಕಾರಿ ಇರಲಿ ಸಾಲಿಂದು ಏನ್ ಹ್ಯಾಂಗ್ ಇರ್ಬೇಕು ಅದು ಹಂಗ ಇರ್ಬೇಕ್ರಿ ಈ ಸಾಲಿ ಎಷ್ಟು ಜಾಗ ಅದಾವ್ರಿ ನೀವು ಒಳಗೆ ಬಂದಿರಿ ಒಳಗೆ ಜಾಗ ಬಂದ ಐತ್ರಿ ಇದು ಸಾಲಿಂದು ಟೋಟಲ್ 12 ಗುಂಟೆ ಸಾಹೇಬ್ರು ಇರಲಿ ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬ್ರು ಇರಲಿ ಅವ್ರು ಬಂದು ನೋಡಿ ಚೆಕ್ ಮಾಡಿ ಎಲ್ಲ ತೆಗೆದು ಸಾಲಿ ಎಲ್ಲ ಖುಲ್ಲಾ ಮಾಡ್ಕೊಳ್ಳಿರಿ ಎಲ್ಲ ಹಿಂದಿನ ನೋಡ್ರಿ ಮುಂದೆ ನೋಡ್ರಿ ನೀವು 12 ಗುಂಟೆ ಜಾಗ ಐತ್ರಿ ಸಾಲಿಂದು ಈಗ ಎಷ್ಟು ಹುಡ್ದವ್ರಿ 3 ಗುಂಟೆನೇ ಹುಡ್ದಲ್ರಿ ಇದು ಎಲ್ಲ ಮನೆ ಕಟ್ಕೊಂಡು ಒಳಗೆ ಬಂದಾರೆ ಮನಿ ಕಟ್ಕೊಂಡು ಒಳಗೆ ಬಂದ ದನ ಕಟ್ಟಾಗ ಎಲ್ಲ ಕೆಬ್ಬಣ್ಣ ತರ್ಗ ಇಟ್ಟಾಗ ಅದು ಮಾಡ್ಯಾರ ಅವ್ರು ಎಲ್ಲ ಹಿಂದೆ ಎನ್ಕ್ರೋಚ್ಮೆಂಟ್ ಮಾಡಕ್ಕೆ ಕಬ್ಜಾ ಮಾಡ್ಕೊಂಡು ಕಬ್ಜಾ ಮಾಡ್ಕೊಡೋರು ದಾಖಲಾತಿದನ್ರಿ ನಿಮ್ಮ ಮತ್ತೆ 12 ಗುಂಟೆ ಏನು ರೆಕಾರ್ಡ್ ಅದಾವ್ರಿ ಅವು ಪೇಪರ್ ಐತಲ್ರಿ ಮನೆ ಹಚ್ಚಿದ್ರನ ಹಾಂ ಅದ್ರ ಪೇಪರ್ ಐತ್ರಿ ನಮ್ಮ ಕಡೆ ಅದೋ ನಿಮ್ಮ ಮತ್ತೆ ದಾಖಲೆ ಈಗ ನಿಮ್ಮ ಚಲೋ ಸ್ಕೂಲ್ ಆಗ್ಬೇಕಂತೀರಿ ನೀವು ಚಲೋ ಸ್ಕೂಲ್ಲೇ ಮಾಡಲಿ ಇಲ್ಲಂದ್ರೆ ಒಂದು ದವಾಖಾನಾರಿ ಮಾಡಲಿ ಓಣ್ಯಾಗ ಯಾವುದೋ ಆಸ್ಪತ್ರೆ ಇಲ್ಲಿಲ್ರಿ ಸರ್ಕಾರಿ ಮತ್ತು ಸುಮ್ಮ ಎಲ್ಲ ಮಕ್ಕಳಿಗೆ ಬೇರೆ ಕಡೆ ಹಾಕೋದು ಐತಿ ಅಂದ್ರೆ ಸುಮ್ಮ ಒಂದು ದವಾಖಾನ ಮಾಡಿಬಿಡ್ಲಿ ಈ ಸ್ಕೂಲ್ ನಂಬರ್ ಏನ್ರಿ ಮೇಡಮ್ 6 ನಂಬರ್ ಸ್ಕೂಲ್ ರೀ 6 ನಂಬರ್ ಕನ್ನಡ ಪ್ರಾಥಮಿಕ ಶಾಲೆ सही में मैं तुम इसकी पहले लगा के दिखा दूँ मैं इसके बाद का भी वीडियो डाल दूँ मैं स्कूल चालू बात अरे ये मेरा घर है अरे वो मेरा घर है तो तुम सीसी कैमरा बटा के दिखा दूँ बच्चे कट्टे आते हैं और कट्टे जाते हैं ಖರೆ ಹೇಳ್ಬೇಕ್ರಿ ಸ್ವಲ್ಪ ಹೇಳ್ಬೇಕು ಖರೆ ಹೇಳ್ಬೇಕ್ರಿ ಅದು ಸರಿ ಅಂತ ಬರ್ತಾವ್ರಿ ಹುಡುಗರು ಹಾಂ ಅದೇ ಹುಡುಗರು ಇರ್ತಾವ ಯಾಕ್ರಿ ನೀವು ಅಷ್ಟೇ ಇಷ್ಟ ಅಂತ ಸಾಲಿ ಪರಿಸ್ಥಿತಿ ಹಿಂಗೈತ್ರಿ ಸರ್ ನೀವೇ ಕುಂದಿರ್ತೀರಿ ಇಲ್ಲಿ ಅವ್ರ ಸರಿ ಸ್ವಚ್ಛತೆನೇ ಮೇಂಟೈನ್ ಮಾಡತ್ತಿಲ್ಲ ಮಾಡ್ತೀರಿ ಸರ್ ಈಗ ಇವ್ರು ನಿಮ್ಮ ನೇರಾಗಿ ಆರೋಪ ಮಾಡ್ತಾರಲ್ಲ ಏನ್ ಮಾಡ್ತಾರ ಈಗ 2 ತಿಂಗಳ ಸೂಟಿ ಅದಲ್ರಿ ಮತ್ತೆ ಸುಮ್ಮಿರ್ನಿ ಇಲ್ರಿ ಅಲ್ಲ ಹಿಂದೆ ದನ ಕಟ್ಟರ ಮುಂದೆ ದನ ಕಟ್ಟಾಕತ್ತಾರ ಅಂತೀರಿ ನೀವು ಜನ ಅಲ್ಲಿ ಸಾಲ ಜನಗಳಿಗೆ ಓದಿಸ್ತೀರಿ ಬೇಟಿಗೆ ಕಟ್ಟಾರಿ ಈಗ ಶಿಕ್ಷಣ ಯಾರಿಗೆ ಕೊಡ್ತೀರಿ ಶಿಕ್ಷಣ ಮಕ್ಕಳು ಕೊಡ್ತಿರೋ ಜನಗಳಿಗೆ ಕೊಡ್ತೀರಿ ಅಲ್ರಿ ನಾ ಏನ್ ಹೇಳ್ತೀನಿ ಒಳಗ್ ಇರ್ತಾರಿ ಹೊರಗ್ ಇರಂಗಿಲ್ಲ ಹೊರಗ ಅವ್ರು ಈ ಕಟ್ಟ್ಯಾರ ನಾವು ಸುಟ್ಟಿ ಐತಿಲ್ಲ ನಾವ್ ಬಂದಿಲ್ಲ ಈ ಕಟ್ಟ್ಯಾರ ಅವ್ರು. ಏನಾರ ಇಲ್ರಿ ಗೌರ್ಮೆಂಟ್ ಸಾಲಿಗೆ ಮುಂದೆ ಹರನ್ ಹೊಡಿಬೇಕಾದಂತಾರ್ರಿ ಮಂದಿ ಇವ್ರ ದನ ಇವ್ರ ಸಾಲಿ ಮುಂದೆ ಕಟ್ಲಾತಾರ ಇವ್ರು ಕೇಳಂಗಿಲ್ಲ ಅಂದ್ರೆ ಮತ್ತೆ ನೀವು ಅಬ್ಜೆಕ್ಷನ್ ಮಾಡ್ರಿ ಮಾಡ್ಬೇಕ್ರಿ ಅವ್ರ ಹೇಳಿನ್ರಿ ಮುಂಜಾನೆ ಬಂದಿನಿ ನಾನು ಕಂಪ್ಲೇಂಟ್ ಮಾಡ್ರಲ್ಲ ಕಂಪ್ಲೇಂಟ್ ಮಾಡಿ ಪೊಲೀಸ್ जगह है वो खुला ಅಂತ ಹೇಳಿದ್ರು वो बच्चे खेलने की खुला जगह है वहाँ लगा के पूरा मोड़ दो। ಕಂಪೌಂಡರ್ ಕಟ್ಕೋರಿ ನಿಮ್ ಗೇಟ್ ಹಾಕೋರಿ ಈ ರೀತಿ ಮಾಡಿದ್ರೆ ಹೆಂಗೆ ಇಲ್ರಿ ಮಾಡ್ಸೋಣ್ರಿ ಸಾಹೇಬ್ರಿ ಹೇಳ್ತೀನಿ ಒಟ್ಟು ಏನೂ ಇಲ್ಲ ನೋಡ್ರಿ ಇವ್ರು ಬರ್ತಾರ ಒಂದ್ ತಾಸು ನಿಂದಿರ್ತಾರ ಹೆಂಗ್ರಿ ನಮ್ಗೆ ಹಿಂಗ್ ಮಾಡಿ ನೌಕರಿ ಕಳ್ದ್ರಿ ಯಾರ್ದಾರೆ ಮುಂದೆ ಹೇಳಿ ಕರೇನ್ ಹೇಳತ್ತೀನಿ ಮೇಡಮ್ ನಾವು ಮುಂಜಾನೆ 10ಕ್ಕೆ ಬಂದು ನಾ ವಿಡಿಯೋ ಮಾಡಿ ಕಳಿಸ್ತೀನಲ್ರಿ ಮೇಡಮ್ ನಮ್ಮ ಮನೆ ಇಲ್ಲೇ ಐತಿ ನನಗೂ ಗೊತ್ತೈತ್ರಿ ಸರ್ ನಾನು ಇದೇ ನಾ ವಿಡಿಯೋ ಮಾಡಿ ಕೊಡಿಸ್ತೀನಿ ರೀ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।